ನ ಮಾಡಿದ್ದಾರೆ ಅಂತ ಇಬ್ರುಗಳನ್ನ ನಾನು ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಸೊ ನಮ್ಮ ಬೆಂಗಳೂರಿಂದ ಸಿದ್ದಪ್ಪಾಜಿ ಅವರು ಜೋರಾಗಿ ಚಪ್ಪಾಳೆ ಕೊಡಬೇಕು. ಎಸ್, ಬನ್ನಿ. ಸೊ ಇವರಿಗೆ ಫಸ್ಟ್ ಸನ್ಮಾನ ಮುಗಿಸೋಣ, ಆಮೇಲೆ ಇನ್ನೊಬ್ಬ ವ್ಯಕ್ತಿನ ಕರೆಯೋಣ. ಕೂತ್ ಒಬ್ರು ಹೇಡಿಯೋ ಇದಾಕಿ ಹಾರ ಹಾಕಿ ಚಪ್ಪಾಳೆ ಇರ್ಲಿ, ಜೋರಾಗಿ ಚಪ್ಪಾಳೆ ಬರಬೇಕು. ಹಾಕಿ ಹಾಕಿ ಮೂಮೆಂಟ್ ತಗೊಳ್ಳಿ. ಇದು ನಾನೇ ಕೊಡ್ತೀನಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಸಿದ್ದಪ್ಪಾಜಿ ಅವರಿಗೆ. ಅವರು ಇಲ್ಲೇ ಇರಬೇಕು, ಹಿಂಗೆ ಇರ್ಬೇಕು, ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಎಸ್, ಇವರಿಬ್ರು ಹೆಂಗಾಗಿದ್ದಾರೆ ಅಂತಂದ್ರೆ, ಸಕ್ಸಸ್ನ ರುಚಿ ಯಾವ ತರ ಕಾಣುತ್ತೆ, ಯಾಕೆ ಮಾರ್ಕೆಟ್ ಅಲ್ಲಿ ಒಳ್ಳೆಯವರು ಇರ್ತಾರೆ. ಇವರಿಬ್ರು ಮಾರ್ಕೆಟಿಂಗ್ ಪ್ರೊಫೆಷನ್ ಅವರಲ್ಲ, ಅರ್ಥ ಮಾಡ್ಕೊಳ್ಳಿ. ಹಿಂದ್ಗಡೆ ಯಾರ್ಯಾರು ಕೇಳ್ಕೊತಾ ಇದೀರಾ, ಇವರಿಬ್ರು ಮಾರ್ಕೆಟಿಂಗ್ ಪ್ರೊಫೆಷನ್ ಅವರು ಅಲ್ಲ. ಇವರು ಟೂರಿಸಂ ಬ್ಯಾಕ್ ಗ್ರೌಂಡ್ ಇದ್ರ ಕಡೆಯಿಂದ ಬಂದಿದ್ದಾರೆ. ಫಸ್ಟ್ ನಾನು ಹೋಗ್ಬಿಟ್ಟು ಬಾತ್ರೂಮ್ ಅಲ್ಲಿ ಹಲ್ಲುಜ್ಜಿ ಕುತ್ಕೊಂತಿದ್ದಂಗೆ ಅವ್ರ ಮೆಸೇಜ್ ಡಣ್ಣಗ್ ಬಂದ್ಬಿಡೋದು. ಇವ್ರ ನಂಬರ್ ಸೇವ್ ಆಗಿರಲಿಲ್ಲ ನನಗೆ. ನಾನು ಯಾರು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತೀನಿ, ಇದರ್ ಇಟ್ ಈಸ್ ಎನಿಬಡಿ, ಅವ್ರು ಯಾರಾಗಿ ನನಗದಿಲ್ಲ. ಚಾಟ್ ಮಾಡ್ತಾ 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 ಒಂದು ತಿಂಗಳಾದ್ಮೇಲೆ ಗೊತ್ತಾಯ್ತು ಇದು ಸಿದ್ದು ಮಾಡ್ತಿರೋ ಚಾಟ್. ನನಗೆ ಇವ್ರ ನಂಬರ್ ಸೇವ್ ಇರಲಿಲ್ಲ. ಏನೇನೋ ಕ್ವಶನ್ ಕೇಳೋರು. ನನಗೂ ಅಲ್ಲಿ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಇವ್ರ ಕ್ವಶನ್ಗೆ ಆನ್ಸರ್ ಮಾಡಿ ಆ ಟೈಮಲ್ಲಿ ಅಷ್ಟೇ. ಆಮೇಲೆ ನಾನು ಬಿಸಿ ಆಗ್ಬಿಡ್ತೀನಲ್ಲ, ಇವ್ರದ್ದು ಆಗ್ತಿತ್ತು. ಬಟ್ ಅವ್ರ ಸೀರಿಯಸ್ನೆಸ್ ಬಿಲ್ಡ್. ಮಾರ್ಕೆಟಿಂಗ್ ಯಾವುದೇ ನಾಲೆಡ್ಜ್ ಇಲ್ದಲೇನೂ ಕೂಡ ನಿನ್ನ ಮನಸ್ಸಲ್ಲಿ ಏನಾದ್ರೂ ಫೈರ್ ಇದ್ರೆ ಒಬ್ಬೊಬ್ರು 10 ಲಕ್ಷ ಹಾಕೋತಾ ಇದಾರೆ ಔಟ್ಲೆಟ್ಗೆ. ಸ್ಟಾಕ್ ಅಲ್ಲ, ಡಿಸೈನಿಂಗ್ ಆತರ ಮಾಡ್ಕೋತಾ ಇದಾರೆ. ಜನಕ್ಕೆ ಆತರ ತಲುಪಬೇಕು, ಎಲ್ಲೆಲ್ಲಿಗೆ ಹೋಗ್ತಾರೆ. ಬ್ಯಾಡ್ಮಿಂಟನ್ ಎಲ್ಲೋ ಆಡ್ಸಿದ್ರೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅಂದ್ರೆ ಅವರು ಪರಾಕಾಯ ಪ್ರವೇಶ ಮಾಡಿದ್ದಾರೆ. ನಾವು ಕಂಪ್ನಿ ಅಂತ ಆಗೋಗ್ಬಿಟ್ಟಿದ್ದಾರೆ ಅವರು. ಯಾಕೆ ಅವ್ರಿಗೆ ಅರ್ಥ ಆಗ್ತಿದೆ, ಗುರು ಸರ್ ಇಸ್ ಅಲೋನ್. ಗುರು ಸರ್ ಯಾರು? ಒಬ್ಬಣ್ಣ. ಇಲ್ಲಿ ನಾವು ತಗೋಬೇಕು, ನಾವು ರೆಸ್ಪಾನ್ಸಿಬಲ್ ಪೊಸಿಷನ್ ಅನ್ನೋದು, ಆ ರೆಸ್ಪಾನ್ಸಿಬಿಲಿಟಿನ ನಾವು ತಗೊಂಡಾಗ ಸಿಗುತ್ತೆ ಅನ್ನೋದಿದೆ. ಅವ್ರ ಬಾಯಲ್ಲೇ ಇಬ್ರು ಮಾತು ಕೇಳೋಣ. ಓಕೆ, ಯಾಕೆ ಇಂಥ ಸಕ್ಸಸ್ ಜನಗಳ ಮಾತು ಕೇಳಬೇಕು. ಓಕೆ, ಫಸ್ಟ್ ಸಿದ್ದಪ್ಪರಿಗೆ. AC ಇಂಜಿನಿಯರ್. ಆ್ಯಕ್ಚುಲಿ ನಮ್ಮದು ಟ್ರಾವೆಲ್ಸು ಇದೆ. ಸೊ ಸುಮಾರು ಬಿಸ್ನೆಸ್ ನೋಡಿದ್ದೀನಿ. ನಾನೊಂದು ಏನಂದ್ರೆ ಒಂದು ಡ್ರೀಮ್, ಓಕೆ, ಒಂದು ಡ್ರೀಮ್ ಇತ್ತು ಫಸ್ಟಿಂದ. ಸೊ ಎಲ್ಲರೂ ದುಡ್ಡು ಮಾಡ್ತಾರಲ್ಲ, ಸಾಹುಕಾರರಾಗಿದ್ದಾರೆ. ಯಾರು ಓದಿರೋರು ಅಂತಲ್ಲ, ಓದಿಲ್ದೇ ಇರೋರು ಅಂತಲ್ಲ ಅಲ್ವಾ. ನಾನು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದರೆ 98ಅಲ್ಲಿ ನನ್ನ ಸ್ಯಾಲ್ರಿನೇ 5000. ಸೊ ನಾನು 85,000 ಬೆಡ್ ತೊಗೊಂಡವನು. ಆ ಥರ ಡ್ರೀಮ್ ನಮ್ಮದು. ಅವಾಗಿಂದ ಎಲ್ಲ ಥರದ್ದು ನಾನು ಟ್ರೈ ಮಾಡ್ತಾ ಇದ್ದೆ. ಕ್ರಿಪ್ಟೋ ಇದು ಎಲ್ಲ ಮಾಡಿಬಿಟ್ಟಿದ್ದೀನಿ. ಸೊ ಏನಾಯಿತು, ಎಲ್ಲದರಲ್ಲೂ ನಾವು ಯಾವ ಸಕ್ಸಸ್ ಕಾಣಲಿಲ್ಲ, ಮತ್ತು ಜನಗಳನ್ನ ಕಳ್ಕೊಳ್ತಾ ಹೋದ್ವಿ ಅಲ್ವಾ. ಸೊ ಇದೆಲ್ಲ ನಾನು ನೋಡಿದಾಗ ಇದನ್ನು ತುಂಬ ಅನಲೈಸ್ ಮಾಡಿದೆ, ಪ್ರಾಡಕ್ಟ್ಸ್ ಎಲ್ಲ. ಆ್ಯಕ್ಚುಲಿ ನನಗೆ ಒಂದು ಶುಗರ್ 450 ಆಗಿತ್ತು, ಮತ್ತು 80 kg ಇದ್ದವನು ನಾನು. ಓಕೆ, ಸೊ ಯಾವಾಗ ಈ ಪ್ರಾಡಕ್ಟ್ನ ನಾನು ಒಂದು 2 years ಬ್ಯಾಕಲ್ಲೇ ನೋಡಿದ್ದೆ. 2 years ಬ್ಯಾಕಲ್ಲಿ ನಮ್ಮ ಫ್ರೆಂಡ್ ಮನೆಯಲ್ಲಿ ನೋಡಿದಾಗ ಅವನೇನು ಹೇಳಿದ್ದ, 600 ರೂಪಾಯಿ ಕಣೋ ಕೊಬ್ಬರಿ ಎಣ್ಣೆ ಅಂದಿದ್ದ. ಸೊ ನನಗೆ ಏನಪ್ಪ ಇವ್ನು ಹಿಂಗೆ ಹೇಳ್ತಾ ಇದ್ದಾನೆ ಅಂದ್ಬಿಟ್ಟು ಸುಮ್ಮನೆ ಬಂದಿದ್ದೆ. ಆಮೇಲೆಲ್ಲ BM ಹೆಗ್ಡೆ ಎಲ್ಲ ವಿಡಿಯೋ ಎಲ್ಲ ನೋಡಿದಾಗ ಸೊ ಇದರಲ್ಲೇನೋ ಇದೆ ಅಂದ್ಬಿಟ್ಟು ನಾನು ತಿರ್ಗಾ ಕಾಲ್ ಮಾಡಿ ಶಂಕರ್ ಅವ್ರಿಗೆ ಒಂದು ಕಾಲ್ ಮಾಡಿ ಒಂದು 2 ಲೀಟರು ಏನೋ ತೊಗೊಂಡು ನಾನು ಸ್ಟಾರ್ಟ್ ಮಾಡಿದ್ದು. ಸೊ ನಾನೇನು ಬಿಸ್ನೆಸ್ ಮಾಡಬೇಕಂತ ಏನೂ ಇದರಲ್ಲಿ ಬಂದಿಲ್ಲ. ಓಕೆ, ಸೊ ಯಾವಾಗ ಪ್ರಾಕ್ಟಿಕಲಿ ನಾನು ಯೂಸ್ ಮಾಡಿದ್ನೋ ಆವಾಗ ನನಗೆ ತುಂಬ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮನೆಯಲ್ಲಿ ಎಲ್ಲರೂ ಅಪೋಸೆ, ಇವರು ಇನ್ನೊಂದು ಯಾವುದಷ್ಟು ತಂದಿದ್ದಾನೆ, ಇದರಲ್ಲಿ ಒಂದಷ್ಟು ದುಡ್ಡು ಕಳ್ಕೊತಾರೆ. ನಮ್ಮ ವೈಫು ಕೂಡ ಅಷ್ಟೇ, ಎಲ್ಲರೂ ಕೂಡ ನೆಗೆಟಿವೇ ಮನೆಯಲ್ಲಿ ಯಾವಾಗಲೂ. ಸೊ ಯಾವಾಗ ಅದನ್ನೆಲ್ಲ ಯೂಸ್ ಮಾಡ್ತಾ ಮನೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಎಲ್ಲನೂ ಅಬ್ಸರ್ವ್ ಮಾಡಿದಾಗ ನನ್ನ ಮಗಳಲ್ಲಿರ್ಬೋದು, ನನ್ನ ಮಗನಲ್ಲಿರ್ಬೋದು, ಅವರ ಬುದ್ಧಿಶಕ್ತಿ ಜಾಸ್ತಿ ಆಯಿತು, ಮತ್ತು ಪ್ರೋಟೀನು ರಿಚ್ ಆಗ್ತಾ ಬಂತು, ಅವ್ರಿಗೆ ಆ್ಯಕ್ಟಿವಿಟೀಸ್ ಜಾಸ್ತಿ ಆಯಿತು. ಸೊ ಇದೆಲ್ಲ ಪ್ರಾಕ್ಟಿಕಲಾಗಿ ನೋಡಿದ್ದು ನಾನು. ಸೊ ಆಮೇಲೆ ಒಂದು 20 ಲೀಟರ್ಸ್ ತೊಗೊಂಡು ಒಂದು ಸಿಂಪಲಾಗಿ ಒಂದು ಡಿಸ್ಟ್ರಿಬ್ಯೂಷನ್ ತೊಗೊಂಡು ನಾನು ಪರಿಚಯ ಅವ್ರು ಕೊಟ್ಟಿದ್ದೆ ಅಷ್ಟೇ, ಬೇರೆ ಯಾರಿಗೂ ಕೊಟ್ಟಿಲ್ಲ. ಬಿಸ್ನೆಸ್ ಅಂತಲೂ ಅವಾಗಲೂ ತರಲಿಲ್ಲ ನಾನು. ಸೊ ಇದೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾಯಿತ್ತು. ಆದರೆ ಜನರಿಗೆ ರೀಚ್ ಮಾಡೋದು ತುಂಬ ಕಷ್ಟ ಆಯಿತು. ಯಾಕಂದರೆ ಎಲ್ಲ ಕೊಬ್ಬರಿ ಎಣ್ಣೆನೇ ಎಲ್ಲರೂ ಮೈಂಡಲ್ಲಿ ವಾಸನೆ ತುಂಬ ಕಷ್ಟ ಆಯಿತು. ಒಂದೊಂದು ಲೀಟ್ರ್ ತೊಗೊಂಬರೋದು ಅಲ್ವಾ. ಆಮೇಲೆ ಏನಾಯಿತು, ಇವಾಗ ಸೋಪು ಪೇಸ್ಟು ಇದೆಲ್ಲ ಬಂದಮೇಲೆ ವೆರಿ ಈಸಿ ಆಗೋಯ್ತು ನನಗೆ. ಯಾಕಂದರೆ ಜನರ ಮೈಂಡ್ ಚೆನ್ನಾಗಿ ಗೊತ್ತು ನಮಗೆ, ಯಾವ ಥರ ಅವ್ರಿಗೆ ರೀಚ್ ಮಾಡಬೇಕು. ಸೊ ಅದಕ್ಕೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು, ಆಯಿತಾ. ಸೊ ಅದೆಲ್ಲ ನೀವು ಟ್ರೈ ಮಾಡಿ, ಒಂದೊಂದೇ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು. ಇನ್ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮಾರ್ಕೆಟಿಂಗ್ ಆಗಲಿ ಯಾವುದೇ ನಾಲೆಡ್ಜ್ ಇರಬೇಕು. ಯಾರೇ ಒಬ್ಬರು ಡಾಕ್ಟರ್ ಹತ್ರ ಬೇಕಾದ್ರೂ ನಾನು ಕೂತ್ಕೊಂಡು ಮಾತಾಡ್ತೀನಿ. ಇವಾಗ ಹೇಗೆ ಬಂತು, ನಮ್ಮದು ಇದು ಏನಂದರೆ ಸೆಲ್ಫ್ ಇನ್ವಾಲ್ವ್ಮೆಂಟ್ ಬೇಕು ಯಾವುದ್ರಲ್ಲಾಗಲಿ.
ಇನ್ವಾಲ್ವ್ಮೆಂಟ್ ಮಾಡಿದಾಗ ನಾವೇನಾಗುತ್ತೆ, ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಇವನ್ ನಿನ್ನೆನೂ ಸಕರಾದಲ್ಲಿ ಇವರು ಹಾರ್ಟ್ ಸರ್ಜನ್ಗೆ ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಿಮ್ಸಲ್ಲಾಗಿದೆ, ಜಯದೇವನಲ್ಲಾಗಿದೆ, ಹೀಗೆ ಕಿಮ್ಸ್ ಹಾಂ ಡಾಕ್ಟ್ರು. ಯಾರೋ ಒಬ್ರು ಕೇಳ್ತಿದ್ರು ನಾವು ನಾನ್ ಮೆಡಿಕಲ್ ಅವರು ಮಾತಾಡೋದು ಅಂತ. ಹಾಂ ಅದೆಲ್ಲ ನಾನು ನಾಳಿದ್ದಿದೆ ಒಂದು ಗೊತ್ತಿರಲಿ. ಸಿದ್ದವ್ರ ಜೊತೆ ಸಾರಿ ಒಂದು ಇಂಟರಪ್ಟ್ ಮಾಡ್ತೀನಿ. ನಂದೊಂದು ಈವೆಂಟ್ ನಡೀತು ಲಂಡನ್ ನಲ್ಲಿ. 2400 ಜನ ಡಾಕ್ಟ್ರು, ನಾನು ಒಬ್ಬನೇ ಅಲ್ಲಿ ನಾನ್ ಮೆಡಿಕಲ್ ಸ್ಟೂಡೆಂಟ್. ಅಲ್ಲಿ ಮಾತಾಡಿದ್ದು ಹೆಂಗಿತ್ತು ಅಂತಂದ್ರೆ ನಾನೇನು ಭಯ ಪಡ್ಲಿಲ್ಲ. ಹೇಳ್ತಾ 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 ಹೋದಂಗೆ ಮತ್ತೆ ಇನ್ನು 40 ನಿಮಿಷ ಎಕ್ಸ್ಟೆಂಡ್ ಮಾಡಿದ್ರು ನನ್ನ ಟೈಮ್ನ. ಯಾರು ಎಕ್ಸ್ಟೆಂಡ್ ಮಾಡಿದ್ದು? ಡಾಕ್ಟರ್ಸ್. ಡಾಕ್ಟ್ರಿಗೆಲ್ಲ ಗೊತ್ತಿದೆ, ಅದೇ ದೊಡ್ಡ ಮುಟ್ಟಾಡ್ತಾರೆ. ಅವ್ರಿಗೇನು ಗೊತ್ತಿರಲ್ಲ. ಅವ್ರಿಗೆ ಏನಿದ್ರು ಆಪರೇಷನ್ ಮಾಡಬೇಕು, ದುಡ್ಡು ಮಾಡಬೇಕು ಅಲ್ವಾ? ಯಾರು ಇವ್ರು ಸಕ್ಸಸ್ ಏನಕ್ಕೆ ಆಗ್ತಾರೆ? ಬಿಕಾಸ್ ಇಸ್ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಅವರು. ಅದಕ್ಕೆ ಅವರಿಗೆ ಯಾವ ಡಾಕ್ಟರ್ಸ್ ನನಗೇನು ಕಾಣೋದಿಲ್ಲ, ಡಾಕ್ಟರ್ ಅಂತ ಕಾಣಲ್ಲ ಅವ್ರಿಗೆ. ಹಿ ಈಸ್ ಡೂಯಿಂಗ್ ಎ ಮಿಸ್ಟೇಕ್ ಅಂತ ನಾನು ಕಾಣೋದು. ನಾನು ಹೋಗಿ ಡೈರೆಕ್ಟ್ ಆಗಿ ಕೂತ್ಕೊಂಡೆ ಗೈನಕಾಲಜಿಸ್ಟ್ ಯಾರು ಮಣಿಪಾಲ್, ಅವ್ರಿಗೂ ಹೋಗಿ ಹೇಳಿದೆ, ನೀವು ಮಿಲ್ಲೆಟ್ಸ್ ಕೊಡಿ ಪೇಷಂಟ್ಸ್ಗೆ, ಇದೆಲ್ಲ ಏನಕ್ಕೆ ಕೊಡ್ತೀರಾ ನೀವು? ಸೊ ಇಮ್ಯುನಿಟಿ ಪವರ್ ಬಿಲ್ಡ್ ಆದರೆ ಯಾವುದು ಡಿಸೀಸ್ ಲೇಡೀಸಿಗೆ ಬರಲ್ಲ. ಇವತ್ತೆಲ್ಲರಿಗೂ ಒಂದೊಂದು ಮಗುನ ಹೇರಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ನಾವು ನೋಡ್ತಾ ಇರೋದಲ್ವಾ? ಸೊ ದೇ ಆರ್ ನಾಟ್ ಗೋಯಿಂಗ್ ಇನ್ ದ ರೂಟ್. ಸೊ ದಟ್ ಈಸ್ ವಾಟ್ ಇದನ್ನು ನೋಡಿದೆ. ನೋಡಿ, ಡ್ರೀಮ್ ಬಿಗ್ ಮಾಡಬೇಕಷ್ಟೆ. ಸರ್ದು ಅಷ್ಟೇ, ನಮ್ಮದು ಅಷ್ಟೇ. ಡ್ರೀಮ್ ಬಿಗ್ ಇರಬೇಕು. ಚಿಕ್ಕದು ಅದೆಲ್ಲ ಇಟ್ಕೊಂಡ್ರೆ ಲೈಫಲ್ಲಿ ಜೀವನ ನಡೆಸೋದಕ್ಕೆ ಸಾಕೋದು. ಜಾಬ್ ಮಾಡಿರ್ಬೋದು. ಅದ್ರ ಬದಲು ದೊಡ್ಡದಾಗಿ ಇಟ್ಕೊಂಡ್ರೆ ಏನಾಗುತ್ತೆ, ನಾವು ನಾಳೆ ದಿನ ಏನಾಗುತ್ತೆ, ಎಲ್ಲರಿಗೂ ಐಡೆಂಟಿಫೈ ಆಗಬೇಕು. ನಾವು ಯಾವುದೂ ಸುಳ್ಳು ಹೇಳ್ತಾ ಇಲ್ಲ, ಮೋಸ ಮಾಡ್ತಿಲ್ಲ. ಮೋಸ ಮಾಡಿನೂ ಏನೋ ಇಲ್ಲಿ ನಾವು ಗಳಿಸ್ತಾ ಇಲ್ಲ. ಎಲ್ಲರಿಗೂ ಹೆಲ್ತ್ ಕೊಡ್ತಾ ಇದೀವಿ ನಾವು ಅಷ್ಟೇ. ಇದನ್ನ ಭಯದಲ್ಲಿ ಭಯನೇ ಬೇಡ, ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಬರಲಿ ಸರ್. ಥ್ಯಾಂಕ್ ಯು ಸರ್.